ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ಭೀಮ್ನ ಅಮಾವಾಸ್ಯೆ ಇತ್ತಲ್ಲ, ಅದ್ರದ್ದು ನಿಮ್ಮ ಹತ್ರ ಆ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾವು ಯಾವ ರೀತಿ ಭೀಮ್ನ ಅಮಾವಾಸ್ಯೆ ಪೂಜೆನ ಪಾದ ಪೂಜೆನ ಯಾವ ರೀತಿ ನನ್ನ ಹಸ್ಬೆಂಡ್ಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಂದು ಮತ್ತು ಹಾಗೆ ನಮ್ಮ ಮಮ್ಮಿ ನಮ್ಮ ಪಪ್ಪ ಅವ್ರದ್ದು ಎರಡೂ ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀವಿ. ಹೇಗೆ ಭೀಮ್ನ ಅಮಾವಾಸ್ಯೆನ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಬೆಳಗ್ಗೆ ಬಂದುಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಮ್ಮಿ ಪಪ್ಪ ಎಲ್ಲರೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ಎಲ್ಲ ಆಗಿತ್ತು. ಅವ್ರದ್ದು ಸ್ನಾನ ಕೂಡ ಆಗಿ ಅವ್ರದ್ದು ನಾಷ್ಟ ಎಲ್ಲ ಆಗಿತ್ತು. ಅದಾದಮೇಲೆ ನಾನು ಪಾಪುಗೆ ಸ್ನಾನ ಮಾಡಿಸಿ ಎಲ್ಲ ಆದಮೇಲೆ ನಾನು ಸ್ನಾನ ಮಾಡಿಕೊಂಡು ನಾನು ದೀಪ ಹಚ್ಬಿಟ್ಟು ನನ್ನ ಹಸ್ಬೆಂಡು ಅವ್ರ ಮನೆಯಿಂದ ಬರಬೇಕಾಗಿತ್ತು. ಅಲ್ಲಿ ಬರೋ ತನಕ ಆಗಲ್ಲ ಅಂದ್ಬಿಟ್ಟು ನಾನು ನಾಷ್ಟ ಮಾಡಿಕೊಂಡೆ ದೀಪ ಹಚ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಂದು ದೀಪ ಕೂಡ ಹಸಿ ಆಗಿತ್ತು, ಪೂಜೆ ಎಲ್ಲ ಆಯಿತು, ನಂದು ನಾಷ್ಟ ಕೂಡ ಆಗಿತ್ತು. ಇಲ್ಲಿ ನಮ್ಮ ಮಮ್ಮಿ ನಮ್ಮ ಪಪ್ಪನಿಗೆ ಯಾವ ರೀತಿ ಪಾದ ಪೂಜೆನ ಮಾಡ್ತಾರೆ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಅವ್ರಿಗೆ ಆ್ಯಕ್ಚುಲಿ ವಿಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ರು. ಇರಲಿ ಬಿಡು ಮಮ್ಮಿ ಮಾಡ್ತೀನಿ ಅಂದೆ. ಅವ್ರಿಗೆ ಇಷ್ಟನೇ ಇರಲಿಲ್ಲ. ಹಂಗೂ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ವಿಡಿಯೋ ಮಾಡಿಕೊಂಡೆ ಅವ್ರು ಯಾವ ಥರ ಪೂಜೆ ಮಾಡ್ತಾರೆ, ಪಾದ ಪೂಜೆ ಮಾಡ್ತಾರೆ ನಮ್ಮ ಪಪ್ಪನಿಗೆ ಅಂದ್ಬಿಟ್ಟು. ಭೀಮ್ನ ಅಮಾವಾಸ್ಯೆ ಅಂದರೆ ನಮ್ಮ ಗಂಡಂದಿರಿಗೆ ಭೀಮ್ನಂಥ ಶಕ್ತಿ ಸಿಗಲಿ, ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಅವ್ರು ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಇದನ್ನು ಪೂಜೆ ಮಾಡೋದು. ಭೀಮ್ನಂಥ ಶಕ್ತಿ ಸಿಗಲಿ ಅವ್ರಿಗೆ ಅಂತ ಕೇಳಿಕೊಂಡು ಇದು ಭೀಮ್ನ ಅಮಾವಾಸ್ಯೆನ ನಾವು ಸೆಲೆಬ್ರೇಟ್ ಮಾಡೋದು. ಈ ರೀತಿ ಪದ್ಧತಿ ಅಂತ ನಾನು ಕೇಳ್ಪಟ್ಟಿರೋ ಅಂಥದ್ದು, ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದರಲ್ಲೇನಾದರೂ ನಾನು ಹೇಳೋದ್ರಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಇದ್ದರೆ ಸಾರಿ. ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಗಂಡನಿಗೆ ಭೀಮ್ನಂಥ ಶಕ್ತಿ ಸಿಗಲಿ, ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು ಇದನ್ನ ಮಾಡೋವಂಥ ಪೂಜೆ ಅಂತ ನಾನು ಕೇಳಿರೋ ಅಂಥದ್ದು. ಮತ್ತು ಹಾಗೆ ಮದುವೆ ಆಗಿಲ್ಲದೆ ಇರೋರು ಹೊಸ್ಲಿಗೆ ಪೂಜೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಅಂದರೆ ಒಳ್ಳೆ ಗಂಡ ಸಿಗಲಿ, ನನಗೆ ಬರುವಂಥ ಗಂಡ ನನಗೆ ಒಳ್ಳೆ ಗಂಡ ಸಿಗಲಿ ಅಂತ ಕೇಳಿಕೊಂಡು ಪೂಜೆ ಮಾಡ್ತಾರೆ ಹೊಸ್ಲಿಗೆ ಅಂತ ಕೇಳ್ಪಟ್ಟಿರೋದು ನಾನು. ನೀವು ನೋಡ್ತಾ ಇರ್ಬೋದು ನಮ್ಮ ಮಮ್ಮಿ ಯಾವ ರೀತಿ ಅವ್ರಿಗೆ ಪಾದ ಪೂಜೆ ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಾ ನೀವು. ಹಾಗೆ ಮತ್ತು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಕೂಡ ಕೊಡುತ್ತೆ ನಮಗೆ. ಒಂದೊಂದು ಸಬ್ಸ್ಕ್ರೈಬ್ ಕೂಡ ತುಂಬ ಖುಷಿ ಕೊಡುತ್ತೆ ಮಾತ್ರ. ಸೊ ಬನ್ನಿ, ಯಾವ ರೀತಿ ನಾವು ಭೀಮ್ನ ಅಮಾವಾಸ್ಯೆದು ಪೂಜೆನ ಇಡೀ ದಿನ ಯಾವ ರೀತಿ ಇದೆ ಅಂದ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ.
ನೋಡ್ತಾ ಇರ್ಬೋದು ನಾನು ನನ್ನ ಹಸ್ಬೆಂಡ್ಗೆ ಯಾವ ರೀತಿ ನಾನು ಪಾದ ಪೂಜೆನ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ನನಗೆ ತುಂಬ ರೇಗಿಸ್ತಿದ್ರು ಮಾತ್ರ. ನೀನು ಕಾಲು ತೊಳಿತೀಯ ಅಂದಿದ್ರೆ ನಾನು ಕಾಲೇ ತೊಳ್ಕೊಂಡು ಬರ್ತಿರ್ಲಿಲ್ಲ, ಹಂಗೆ ಬರ್ತಾಯಿದ್ದೆ ನಾನು ಅಂದ್ಕೊಂಡು ರೇಗಿಸ್ತಾ ಇದ್ರು ನನಗೆ. ಹಾಗೆ ಮತ್ತು ನಂದು ಭೀಮ್ನ ಅಮಾವಾಸ್ಯೆ ಬಂದುಬಿಟ್ಟು ಇದು 2ನೇ ವರ್ಷದ್ದು ನಾನು ಭೀಮ್ನ ಅಮಾವಾಸ್ಯೆ ಮಾಡ್ತಾ ಇರೋದು. ಲಾಸ್ಟ್ ಇಯರ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಮನೇಲಿ ಮಾಡಿದ್ದೆ, ಅಂದರೆ ನಮ್ಮ ಮನೇಲಿ ಮಾಡಿದ್ದೆ. ನಾನು ಲಾಸ್ಟ್ ಇಯರ್ ಪ್ರೆಗ್ನೆಂಟ್ ಇದ್ನಲ್ಲ, ಆಗ ನಾನು ಅಲ್ಲಿ ಮಾಡಿದ್ದೆ. ಸೊ ಇವಾಗ ನಾನು ಮಮ್ಮಿ ಮನೇಲಿ ಇದ್ದೀನಲ್ಲ ಪಾಪು ಜೊತೆ, ಇನ್ನು 4-5 ಡೇಸ್ ಆದರೆ ನಾನು ನಮ್ಮ ಮನೆಗೆ ಹೋಗ್ತೀನಿ. ನಾನು ನಾಮಕರಣದ ಸೆಲೆಬ್ರೇಷನ್ನು, ನಾಮಕರಣದ್ದು ವ್ಲಾಗ್ ಆಗಿರ್ಬೋದು ಅದೆಲ್ಲ ಕೂಡ ನಾನು ಹಾಕ್ತೀನಿ ವೀಡಿಯೋದಲ್ಲಿ. ಮುಂದಿನ ವೀಡಿಯೋದಲ್ಲಿ ನಾನು ನಾಮಕರಣದ್ದು ವ್ಲಾಗ್ಸು ಮತ್ತು ಅದರದ್ದು ಪ್ರಿಪ್ರೇಷನ್ ಯಾವ ರೀತಿ ನಡೀತಾ ಇದೆ ಅಂದ್ಬಿಟ್ಟು ಮನೆಯಲ್ಲಿ ಆ ವ್ಲಾಗ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಾನು. ಹೀಗೆ ನನ್ನ ಹಸ್ಬೆಂಡು ರೇಗಿಸ್ಕೊಂಡು ಅವರು ನಗ್ತಾಯಿದ್ರು. ಹಾಗೆ ಮತ್ತು ನಮ್ಮ ಮಮ್ಮಿ ಪಾದ ಪೂಜೆ ಮಾಡಾದ್ಮೇಲೆ ದುಡ್ಡು ಇಸ್ಕೋ ಅವ್ರ ಹತ್ರ, ಲಾಸ್ಟ್ ಇಯರ್ ಕೂಡ ನೀನು ಈಸ್ಕೊಂಡಿಲ್ಲ, ಇವಾಗಲಾದರೂ ಈಸ್ಕೋ, 2 ವರ್ಷದಿಂದನೂ ಕೊಟ್ಟಿಲ್ವಲ್ಲ, ನೀವು ಈಗಲಾದರೂ ಕೊಡಿ ಅಂತ ನಮ್ಮ ಮಮ್ಮಿ ಕೂಡ ಅಂತಾಯಿದ್ರು. ಆವಾಗ ಯಾವುದೇ ಕಾರಣಕ್ಕೂ ದುಡ್ಡಿಂದ ಅಳೆಯೋದಕ್ಕಾಗೋದಿಲ್ಲ. ಏನಂದರೆ ನನ್ನ ಹಸ್ಬೆಂಡ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಲೇ ಕೇಳ್ಕೊಳ್ಳೋದು ನಾವು. ಭೀಮ್ನಂಥ ಶಕ್ತಿ ಕೊಡಲಿ ಅವ್ರಿಗೆ ಅಂದ್ಬಿಟ್ಟು ಕೇಳಿಕೊಂಡು ನಾನು ಪೂಜೆ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಅವ್ರು ನನ್ನ ರೇಗಿಸ್ಕೊಂಡು ನಗ್ತಾಯಿದ್ರು. ಆರತಿ ಬೇರೆ ಮಾಡ್ತೀಯಾ ನನಗೆ ಅಂದ್ಬಿಟ್ಟು ರೇಗಿಸ್ಕೊಂಡು ನಗ್ತಾಯಿದ್ರು. ಆ ಕಡೆ ನನ್ನ ತಂಗಿ ಕೂಡ ನಿಂತಿದ್ಲು, ಅವಳು ಕೂಡ ನಗ್ತಾಯಿದ್ಲು. ಒಟ್ನಲ್ಲಿ ನನಗಂತೂ ಚೆನ್ನಾಗಿ ರೇಗಿಸ್ತಿದ್ರು ಮಾತ್ರ ಅವರು ಅವತ್ತು. ಹಾಗೆ ಮತ್ತು ಅವ್ರಿಗೆ ಅಂದ್ಬಿಟ್ಟು ನಾನು ರವೆ ಉಂಡೆ ಮಾಡಿದ್ದೆ. ಫಸ್ಟ್ ಟೈಮ್ ನಾನು ರವೆ ಉಂಡೆ ಮಾಡಿರೋದು ನಾನು ಅವ್ರಿಗೆ. ಆ್ಯಕ್ಚುಲಿ ಅವ್ರಿಗೆ ಸ್ವಲ್ಪ ರವೆ ಉಂಡೆ ಇಷ್ಟ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ನಾನು ರವೆ ಉಂಡೆ ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು ಕೂಡ. ನಮ್ಮ ಮಮ್ಮಿ ಹತ್ರ ಹೇಳಿಸ್ಕೊಂಡು ನಾನು ರವೆ ಉಂಡೆ ಮಾಡಿ ಕೊಟ್ಟೆ ಅವರಿಗೆ. ಅವ್ರು ಬರೋ ಅಷ್ಟರಲ್ಲಿ, ಮನೆಯಿಂದ ಬರೋ ಅಷ್ಟರಲ್ಲಿ ನಾನು ರವೆ ಉಂಡೆ ರೆಡಿ ಮಾಡಿ ಮಡಗಿದ್ದೆ. ಅವರು ಕೂಡ ಚೆನ್ನಾಗಿದೆ ಅಂತ ಅಂದರು. ಹಾಗೆ ಮತ್ತು ನಮ್ಮ ಮಮ್ಮಿ ದುಡ್ಡು ಇಸ್ಕೊ ಅಂತ ಹೇಳಿದ್ರಲ್ವ, ಅವರು ತಗೊಮ್ಮ 10 ರೂಪಾಯಿ ತಗೊಮ್ಮ, 50 ರೂಪಾಯಿ ತಗೊಮ್ಮ ಅಂದ್ಕೊಂಡು ರೇಗಿಸ್ತಾಯಿದ್ರು. ಸೊ ನನಗೇನು ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ನಾನು. ಅಲ್ಲಿ ಬೆಡ್ ಮೇಲೆ ಎಲ್ಲನೂ ದುಡ್ಡು ಮಡಗ್ಬಿಟ್ಟಿದ್ರು. ನಮ್ಮ ಪಾಪು ಬಂದುಬಿಟ್ಟು ಆಟ ಆಡ್ತಾಯಿದ್ದ, ಅದನ್ನು ಎತ್ಕೊಂಡು ಅವನು. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಒಂದು ಪುಟ್ಟ ವ್ಲಾಗ್ ಬಂದು ಇಷ್ಟೇ. ನಾವು ಸಿಂಪಲ್ಲಾಗಿ ಭೀಮ್ನ ಅಮಾವಾಸ್ಯೆನ ಯಾವ ರೀತಿ ಪೂಜೆ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ನೀವು ಯಾವ ರೀತಿ ಭೀಮ್ನ ಅಮಾವಾಸ್ಯೆನ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು.
ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.